ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ಥರ ಕಾರ್ ಹೇಗೆ ಅದಾಗದೆ ಮೂವ್ ಆಗ್ತಾ ಇದೆ ಅನ್ನೋದನ್ನು ಹೇಗೆ ಪವರ್ ಪಾಯಿಂಟಲ್ಲಿ ಎಡಿಟ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಸೊ ಫಸ್ಟು ನಾನಿಲ್ಲಿ ಪವರ್ ಪಾಯಿಂಟಲ್ಲಿ ಹೋಗಿ ಫೈಲ್ಗೆ ಹೋಗಿ ಹೊಸದೊಂದು ಸ್ಲೈಡ್ ತೊಗೊತೀನಿ. ಬ್ಲ್ಯಾಂಕ್ ಪ್ರೆಸೆಂಟೇಷನ್ ತೊಗೊಂಡು ಕ್ರಿಯೇಟ್ ಅಂತ ಕೊಟ್ಟು ಇಲ್ಲಿರೋ ಬಾಕ್ಸ್ ನನಗೆ ಬೇಡ, ಸೊ ಡಿಲೀಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಬ್ಯಾಕ್ ಸ್ಪೇಸ್ ಹೊಡಿತೀನಿ. ನೆಕ್ಸ್ಟು ಇನ್ಸರ್ಟಿಗೆ ಹೋಗ್ಬಿಟ್ಟು ಶೇಪ್ಸ್ ತೊಗೊಂಡು ರೆಕ್ಟ್ಯಾಂಗ್ಯುಲರ್ ಶೇಪ್ಸ್ ತೊಗೊಂಡು ಇದರಲ್ಲಿ ರೋಡ್ ಟೈಪ್ ಮಾಡ್ಕೊತೀನಿ. ಇಲ್ಲೊಂದು ಬಾಕ್ಸ್ ಮಾಡ್ಕೊತೀನಿ. ಸೊ ಸೇಮ್ ಅದೇ ಥರನೇ ಶೇಪ್ಸ್ಗೆ ಹೋಗಿ ಮತ್ತೆ ರೆಕ್ಟ್ಯಾಂಗ್ಯುಲರ್ ಶೇಪ್ ತೊಗೊಂಡು ಈ ಕಡೆ ಬ್ಯಾಕ್ಗ್ರೌಂಡ್ ಥರ ಒಂದು ಶೇಪ್ ಇರಲಿ ಅನ್ನೋದಕ್ಕೋಸ್ಕರ ಬ್ಯಾಕ್ಗ್ರೌಂಡಿಗೆ ಒಂದು ಕಲರ್ ಇರಲಿ ಅಂತ ಮತ್ತು ಡ್ರಾಯಿಂಗ್ ಟೂಲ್ಸ್ಗೆ ಹೋಗ್ಬಿಟ್ಟು ಶೇಫಿಲ್ ಕೊಟ್ಬಿಟ್ಟು ರೋಡ್ಗೋಸ್ಕರ ನಾನು ಬ್ಲ್ಯಾಕ್ ಕಲರ್ ಹಾಕ್ತಾಯಿದ್ದೀನಿ, ಸಿಮೆಂಟ್ ಕಲರ್. ನೆಕ್ಸ್ಟ್ ಹಂಗೆ ಈ ಕಡೆ ಸ್ಕ್ರೀನಿಗೆ ಬಂದುಬಿಟ್ಟು ನಾನು ಗ್ರೀನ್ ಕಲರ್ನ ಗ್ರೀನ್ ಕಲರ್ ಹಾಕ್ತೀನಿ ಬ್ಯಾಕ್ಗ್ರೌಂಡ್ಗೋಸ್ಕರ. ನೆಕ್ಸ್ಟು ಈಗ ರೋಡ್ ಮೇಲೆ ವೈಟ್ ಕಲರ್ ಡಾಟ್ಸ್ ಬೇಕು ನನಗೆ, ಅದಕ್ಕೋಸ್ಕರ ಮತ್ತೆ ರೆಕ್ಟ್ಯಾಂಗ್ಯುಲರ್ ಶೇಪ್ಸ್ ತೊಗೊಂಡು ಈ ಥರ ರೆಕ್ಟ್ಯಾಂಗ್ಯುಲರ್ ಶೇಪ್ಸ್ ತೊಗೊತೀನಿ. ಅದಕ್ಕೆ ವೈಟ್ ಕಲರ್ನ ಫಿಲ್ ಮಾಡ್ತೀನಿ. ಡ್ರಾಯಿಂಗ್ ಟೂಲ್ಸ್ಗೆ ಹೋಗಿ ಶೇಪ್ ಫಿಲ್ ಕೊಟ್ಟು ವೈಟ್ ಕಲರ್ ಫಿಲ್ ಮಾಡಿ ಕಂಟ್ರೋಲ್-C ಕಂಟ್ರೋಲ್-V 2 ಸಲ ಕೊಡ್ತೀನಿ. ಸೊ ನನಗೆ ಈ ಥರ ನಾನು ಹಿಂಗೆ ಅರೇಂಜ್ ಮಾಡಿಕೊಂಡ್ರೆ ನನಗೆ ಸೇಮ್ ರೋಡ್ ಥರ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಮತ್ತೆ ಇನ್ಸರ್ಟಿಗೆ ಹೋಗ್ಬಿಟ್ಟು ಕ್ಲಿಪ್ ಆರ್ಟ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಲಿಪ್ ಆರ್ಟಲ್ಲಿ ನಾನು ಕಾರ್ ಬೇಕು ನನಗೆ, ಸೊ ಗೋ ಅಂತ ಕೊಡ್ತೀನಿ. ಕಾರ್ ಬೇಕು ನನಗೆ. ಸೊ ಸರ್ಚ್ ಮಾಡಿದಾಗ ಗ್ರೀನ್ ಕಲರ್ ಕಾರ್ ಸಿಕ್ತು. ನನಗೆ 2 ಕಾರ್ಸ್ ಬೇಕು. ಸೊ ಇನ್ನೊಂದು ಕಾರ್ನ ಈ ಕಡೆ ಸೆಟ್ ಮಾಡ್ಕೊತೀನಿ. ಅದೇ ಥರ ಮತ್ತೊಂದು ಕಾರ್ನ ಒಂದು ಸೈಡ್ ಇನ್ನೊಂದು ಈ ಕಡೆ ಸೈಡ್ನ ಇಟ್ಕೊಂಡು ನಾನು ಇದನ್ನ ವರ್ಟಿಕಲ್ಲಾಗಿ ಈ ಥರ ರೊಟೇಟ್ ಮಾಡ್ಕೊತೀನಿ. ಹಾರಿಜಾಂಟಲಾಗಿ ಒಂದು ಈ ಕಡೆ ಹೋಗಲಿ ಒಂದು ಆ ಕಡೆ ಹೋಗಲಿ ಅಂತ. ನೆಕ್ಸ್ಟು ಮತ್ತು ಇಲ್ಲಿ ನಾನು ಕ್ಲಿಪ್ ಆರ್ಟಲ್ಲಿ ಮತ್ತು ಟ್ರೀಸ್ ಅಂತ ನಾನು ಸರ್ಚ್ ಮಾಡ್ತೀನಿ. ಟ್ರೀಸ್ ಅಂತ ಸರ್ಚ್ ಮಾಡಿದರೆ ನನಗೆ ಟ್ರೀಸ್ ಬರ್ತಾ ಹೋಗುತ್ತೆ. ಆ ಟ್ರೀಸ್ನ ನಾನು ಹಿಂಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಬ್ಯಾಕ್ಗ್ರೌಂಡಿಗೆ ನನಗೆ ಸೆಟ್ಟಾಗೋ ಥರ ಮಾಡ್ಕೊತೀನಿ. ಇದೇ ಥರ ಇನ್ನೊಂದು ಟ್ರೀನ ಹಾಕ್ಕೊತೀನಿ. ಈಗ ಈ ಎಫೆಕ್ಟ್ನ ಕೊಡಬೇಕು. ಫಸ್ಟ್ ಒಂದು ಕಾರ್ನ ಸೆಲೆಕ್ಟ್ ಮಾಡಿ ಆ್ಯನಿಮೇಷನ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಆ್ಯಡ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಕೊಟ್ಟು ಮೋರ್ ಮೋಷನ್ ಪಾತ್ ಮೇಲೆ ಕ್ಲಿಕ್ ಕೊಟ್ಟು ಅದು ನನಗೆ ಲೆಫ್ಟಿಗೆ ನಾನು ಲೆಫ್ಟ್ ಅಂತ ಆ್ಯರೋ ಮಾರ್ಕ್ ಕೊಟ್ಟು ಓಕೆ ಅಂತ ಕೊಡ್ತೀನಿ. ಆ ಆ್ಯರೋ ಮಾರ್ಕ್ನ ನಾನು ಫುಲ್ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ನನಗೆ ಈ ಥರ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಕಾರ್ಗೂ ಸೆಲೆಕ್ಟ್ ಮಾಡಿ ಮೋರ್ ಮೋಷನ್ ಪಾತ್ ಕೊಟ್ಟು ರೈಟಿಗೆ ಹೋಗಲಿ ಅದು. ಸೊ ರೈಟ್ ಅಂತ ಕೊಟ್ಟು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ಈಗ ಏನಾಯಿತು, 2 ಸಹ ಮೂವ್ ಆಗುತ್ತೆ, ಬಟ್ ಕ್ಲಿಕ್ ಮಾಡಿದರೆ ಮಾತ್ರ ಮೂವ್ ಆಗುತ್ತೆ. ಸೊ ನನಗೆ 2ಕ್ಕೂ ಎಡಿಟಿಂಗ್ ಮಾಡ್ತೀನಿ. ಟೈಮಿಂಗ್ಸ್ಗೆ ಹೋಗಿ ಆನ್ ಕ್ಲಿಕ್ ಬೇಡ, ಅದಾಗದೇ ಆಗಲಿ ವಿತ್ ಪ್ರೀವಿಯಸ್. ಮತ್ತು ಡ್ಯೂರೇಷನ್ ನನಗೆ ಫಾಸ್ಟಾಗಿ ಮೂವ್ ಆಗ್ತಾನೆ ಇರಲಿ, ಸ್ಲೋ ಆಗಿ ಆಗ್ತಿರಲಿ, ಫಾಸ್ಟಾಗಿ ನನಗೆ ಮೂವ್ ಆಗ್ತಾನೆ ಇರಲಿ. ರಿಪೀಟ್ ಅಂಟಿಲ್ ನೆಕ್ಸ್ಟ್ ಕ್ಲಿಕ್ವರೆಗೂ ಅದು ಪಾಡಿಗೆ ಅದು ರಿಪೀಟ್ ಆಗ್ತಾ ಇರಲಿ ಅಂತ ಸೇಮ್ ಇದೆ. ಸೆಕೆಂಡ್ ಪಿಕ್ಚರ್ಗೂ ಅಷ್ಟೇ ಟೈಮಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ವಿತ್ ಪ್ರೀವಿಯಸ್ ಕೊಟ್ಟು ರಿಪೀಟ್ ಆಗ್ತಾ ಇರಲಿ, ಅಂಟಿಲ್ ನೆಕ್ಸ್ಟ್ ಕ್ಲಿಕ್ವರೆಗೂ ರಿಪೀಟ್ ಆಗ್ತಾ ಇರಲಿ ಅಂತ ಕೊಟ್ಟು ಓಕೆ ಕೊಟ್ಟು ಸ್ಲೈಡ್ ಶೋ ಕೊಟ್ಟರೆ ನೋಡಿ ಅದಾಗದೇ ಕಾರು ಮೂವ್ ಆಗ್ತಾನೇ ಇರುತ್ತೆ. ಇದೇ ಥರ ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ವೀಡಿಯೋ ಬೇಕು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ.